ಗ್ರಾಮಾಂತರ ಪ್ರದೇಶಗಳಲ್ಲಿ ಹೆಣ್ಮಕ್ಳನ್ನು ಸ್ಕೂಲ್ಗೆ ಕಳಿಸ್ತಾ ಇದ್ದಂಥ ಕಾಲ ಇತ್ತು. ಪುರುಷರಿಗೆ ಯಾವುದೇ ರೀತಿ ಅವ್ರಿಗೆ ಸರಿಸಮಾನ ಅಂತ ಹೇಳಿದ್ರೆ ಸರಿಸಮಾನವನ್ನು ಮೀರಿಸುವಂತಹ ಕೆಪಾಸಿಟಿ ಈಗಿನ ಕಲಿಯುಗದಲ್ಲಿ ಖಂಡಿತವಾಗ್ಲೂ ಬಂದಿದ್ದಾರೆ ಸರ್. ಮಹಿಳಾ ಮೀಸಲಾತಿ ಅಂತ ಹೇಳಿದಿರೋ ಹೊರತು ದಯವಿಟ್ಟು ಈ ಗಂಟೆ ಕೊಟ್ಟಿಲ್ಲ. ಜೆಂಡರ್ ಈಕ್ವಾಲಿಟಿ ಅನ್ನುವಂಥದ್ದು ಮಹಿಳೆಯರಿಗೆ ಸಿಗಬೇಕಾಗಿರುವ ಸಮ್ಮಾನಗಳು ಇನ್ನೂ ಹೆಚ್ಚು ವೇಗ ಮತ್ತು ತ್ವರಿತಗತಿನಲ್ಲಿ ಆಗಬೇಕು. 33% ಮಹಿಳಾ ಮೀಸಲಾತಿ ಬಂದಾಗ ಮಾತ್ರ ಮಹಿಳೆಯರಿಗೆ ಪ್ರಾತಿನಿಧ್ಯ ಸಿಗುತ್ತೆ. ಮಾರ್ಚ್ 8 ವಿಶ್ವ ಮಹಿಳಾ ದಿನ ಆಚರಿಸ್ತಾ ಇದ್ದೀವಿ. ಹಾಗಾಗಿ ಎಲ್ಲ ನನ್ನ ಸಹೋದರಿಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಇವತ್ತು ಮಹಿಳೆ ಎಲ್ಲ ರಂಗದಲ್ಲೂ ಕೂಡ ಮುನ್ನುಗ್ತಾ ಇದ್ದಾಳೆ, ದಾಪುಗಾಲಾಗ್ತಿದ್ದಾಳೆ. ಎಷ್ಟೋ ಕಡೆ ಪುರುಷರ ಉದ್ಯೋಗವನ್ನು ಹೆಣ್ಮಕ್ಳು ಕಿತ್ಕೋತಿದ್ದಾರೆ ಅನ್ನೋಷ್ಟರ ಮಟ್ಟಿಗೆ ಅಂದರೆ ಒಳ್ಳೆ ರೀತಿ ಆಪಾದನೆಗಳು ಕೂಡ ಬರ್ತಾಯಿದೆ. ಹೆಣ್ಮಕ್ಳು ಎಲ್ಲದರಲ್ಲೂ ಮುಂದೆ ಬರ್ತಾ ಇದ್ದಾರೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ಹೆಣ್ಮಕ್ಳನ್ನು ಸ್ಕೂಲ್ಗೆ ಕಳಿಸ್ತಾ ಇದ್ದಂಥ ಕಾಲ ಇತ್ತು. ಅದು ಖಂಡಿತ ಭಾಗಶಃ ನಮ್ಗೆ ಭರವಸೆ ಇರುವಂಥದ್ದು ಮೋದಿಯವ್ರ ಮೇಲೆ. 33% ಮಹಿಳಾ ಮೀಸಲಾತಿ ಬಂದಾಗ ಮಾತ್ರ ಮಹಿಳೆಯರಿಗೆ ಪ್ರಾತಿನಿಧ್ಯ ಸಿಗುತ್ತೆ. ಅದು ತಲೆಮಾರುಗಳಿಂದ ಪುರುಷ ಮಹಿಳೆಯರ ಸ್ಥಾನವನ್ನು ಕಿತ್ಕೊಳ್ಳೋದು ಅಂತಂದರೆ ನಾವು ಶಕ್ತಿ ಮೀರಿ ನಾವು ಓದು ಎಲ್ಲ ಮಾಡ್ಬೋದು. ರಾಜಕೀಯ ರಂಗದಲ್ಲಿ ನಾವು ಕಿತ್ಕೊಳ್ಳಿಕ್ಕೆ ಕಷ್ಟ ಆಗತ್ತೆ. ಹಾಗಾಗಿ ನಮಗೆ ಮೊದಲನೇ ರಿಸರ್ವೇಷನ್ ಕೊಡಬೇಕಾಗಿದ್ದು ಮಹಿಳೆಗೇ. ನನ್ನ ಅನಿಸಿಕೆ ಪ್ರಕಾರ 75 ವರ್ಷದ ಸ್ವಾತಂತ್ರ್ಯ ನಂತರ ಮೀಸಲಾತಿನ ಅವತ್ತೇ ಕೊಡಬೇಕಾಗಿತ್ತು. ಯಾಕೆಂದರೆ ಮಹಿಳೆಯರು ಅಬಲೆಯರೇ, ಯಾವತ್ತೂ ಕೂಡ ಪುರುಷರ ಸಮಾನವಾಗಿ ಹೋರಾಟ ಮಾಡಲಿಕ್ಕೆ ಅಂದರೆ ತೋಳ್ಬಲ ಇರ್ಬೋದು ಅಥವಾ ತಲೆಮಾರುಗಳಿಂದ ಬಂದಿರುವಂಥ ಅನೇಕ ದೌರ್ಜನ್ಯಗಳಿರ್ಬೋದು. ಹಾಗಾಗಿ ಅವತ್ತೇ ಕೊಡಬೇಕಾಗಿತ್ತು ಮಹಿಳಾ ಮೀಸಲಾತಿನ. ಇನ್ನೂ ಕೊಡದೇ ಇರೋವಂಥದ್ದು ಕೂಡ ಯಾಕಿಲ್ಲ ಅಂತ ಅದೇ ನಮಗೆ ಪ್ರಶ್ನೆ. ನೀವು ಕೆಳಗಡೆ ಕೊಡ್ತೀರಾ, ನೀವು ಕಾನೂನು ಮಾಡೋರು, ನೀವು ಮಾಡಬೇಕು ಅಂತ ಗೊತ್ತಿರಲ್ವಾ? ಅಲ್ಲಿ ಹೆಣ್ಮಕ್ಳಿಗೆ ಪ್ರಾತಿನಿಧ್ಯ ಬೇಡವಾ? ಮಹಿಳಾ ಸಮಾನತೆ ಇದ್ದಾಗ ಮಾತ್ರ ಇಡೀ ದೇಶ ಅಭಿವೃದ್ಧಿ ಆಗುತ್ತೆ ಅನ್ನೋದು ಅವ್ರಿಗೂ ಗೊತ್ತಿದೆ. ಹಾಗಾಗಿ 33% ಮಹಿಳಾ ಮೀಸಲಾತಿನ ಮೋದಿಯವರ ಕಾಲದಲ್ಲಿ ಆಗತ್ತೆ ಅನ್ನೋ ಭರವಸೆ ನಾವು ಇಟ್ಕೊಂಡಿದ್ದೀವಿ. 33% ಬರಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಕೂಡ. ಸರ್, ಮೊದಲು ಈಗ ನಾವು ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಮಹಿಳೆಯರಿಗೆ ಸಿಕ್ಕಿಲ್ಲ ಅಂತ ನಾವು ಹೇಳ್ತಾ ಇದ್ದೋ. ಬಟ್ ಈಗಿನ ಕಾಲದಲ್ಲಿ ಮಹಿಳೆಯರದೇ ಮೇಲ್ಗೈ ಅಂತ ಹೇಳೋದಕ್ಕೆ ನಾನು ಇಲ್ಲ ಅಂತ ಹೇಳಲ್ಲ. ನಮ್ಮದೇ ಮೇಲ್ಗೈ ಇದೆ ಸರ್. ಎಲ್ಲ ಕ್ಷೇತ್ರದಲ್ಲೂ ನಾವೇ ಮುಂದೆ ಇದ್ದೀವಿ, ಮಹಿಳೆಯರೇ ಮುಂದೆ ಇರೋದ್ರಿಂದ ನಮ್ಗೆ ಎಲ್ಲ ರೀತಿಯೂ ಕೊಟ್ಟಿದ್ದಾರೆ ಸರ್. ಸ್ವತಂತ್ರ ಸಿಕ್ಕಿದೆ, ಇಲ್ಲ ಅಂತ ಮಾತ್ರ ನಾವು ಹೇಳೋದು ಸುಳ್ಳಾಗುತ್ತೆ. ಮತ್ತು ಅದರ ಮೂಲಕನೇ ಈಗ ಸಾಧನೆಗಳನ್ನು ನಾವು ತೋರಿಸ್ತಾ ಇದ್ದೀವಿ ನಿಮಗೆ. ನೀವು ಟಿವಿಗಳಲ್ಲಿ ಪ್ರೆಸ್ಗಳಲ್ಲೆಲ್ಲ ನೋಡ್ತಾ ಇದ್ದೀರಾ ಮಹಿಳೆಯರು ಎಷ್ಟು ಮಟ್ಟಿಗೆ ಮುಂದೆ ಬೆಳೆದಿದ್ದಾರೆ ಅಂದರೆ ಕ್ರೀಡೆ ಆಗಲಿ, ಬೇರೆ ಸಾಂಸ್ಕೃತಿಕ ಕಲೆ ಆಗಲಿ. ಈವನ್ ನಾವು ಬೇಡ ಅಂದರೆ ಈಗ ನಾವು ಜಿಮ್ನಾಸ್ಟಿಕಲ್ಲೂ ಹೇಳ್ಬೋದು, ಪ್ರತಿಯೊಂದಲ್ಲೂ ಅಷ್ಟೇ ಎಲ್ಲದರಲ್ಲೂ ಮಹಿಳೆಯರು ಮುಂದುಗಲ್ಲಿದ್ದಾರೆ ಸರ್. ಪುರುಷರಿಗೆ ಯಾವುದೇ ರೀತಿ ಅವ್ರಿಗೆ ಸರಿಸಮಾನ ಅಂತ ಹೇಳಿದ್ರೆ ಸರಿಸಮಾನವನ್ನು ಮೀರಿಸುವಂತಹ ಕೆಪಾಸಿಟಿ ಈಗಿನ ಕಲಿಯುಗದಲ್ಲಿ ಖಂಡಿತವಾಗ್ಲೂ ಬಂದಿದ್ದಾರೆ ಸರ್ ಮಹಿಳೆ. ಸರ್, ರಾಜಕೀಯದಲ್ಲಿ ಅದೊಂದು ನಮಗೆ ಬೇಸರವಾಗಿದೆ. ಮೀಸಲಾತಿಯನ್ನು ಹೇಳಿದ್ದಾರೆ, ಬಟ್ ಹೇಳಿಯೂ ಸಹ ನಮಗೆ ಸಿಗ್ತಾ ಇಲ್ಲ ಸರ್. ಖಂಡಿತವಾಗ್ಲೂ ಇದೊಂದು ಮಾತ್ರ ನಮಗೆ ಪ್ರಶ್ನೆಯಾಗಿ ಉಳಿದಿದೆ. ಇದು ಉತ್ತಮ. ಇವತ್ತು ಮಹಿಳಾ ದಿನಾಚರಣೆ ದಿನ ನಮ್ಮ ಕಡೆಯಿಂದನೂ ಒಂದು ಪ್ರಶ್ನೆ ಅವರಿಗೆ. ಮಹಿಳಾ ಮೀಸಲಾತಿ ಅಂತ ಹೇಳಿದಿರೋ ಹೊರತು ದಯವಿಟ್ಟು ಈ ಗಂಟೆ ಕೊಟ್ಟಿಲ್ಲ ಮತ್ತು ನಮಗೆ ಮುಂದೆನೂ ಬಿಡ್ತಾ ಇಲ್ಲ. ಅದಕ್ಕೆ ಮಾತ್ರ ನಾನು ಒಪ್ಪಿದ್ದೀನಿ. ಈಗ ನಾವು ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದೀವಿ, ಅದೆಲ್ಲ ಸೆಕೆಂಡ್ರಿ. ಸ್ವತಂತ್ರ ಅದೇ ಅದು ಬೇರೆ ಕಾಲ. ನಮ್ಮ ಹಳೆಯ ಕಾಲದ ಹೆಂಗಿತ್ತು, ಈಗಿನ ಕಾಲಕ್ಕೆ ಬದಲಾವಣೆ ಆಗಿದೆ. ಬಟ್ ಆದ್ರೂ ಪುರುಷ ಪ್ರಧಾನ ಈ ರಾಜ್ಯದಲ್ಲಿ ಮಹಿಳಾ ಮೀಸಲಾತಿಯನ್ನು ಹೇಳಿದರೆ ಹೊರತು ನಮಗೆ ಬಂದಿಲ್ಲ. ಇದನ್ನು ಈ ದಿನ ಮಹಿಳಾ ದಿನಾಚರಣೆ ಮೂಲಕ ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದು, ದಯಮಾಡಿ ಈಗಲಾದರೂ ಮೀಸಲಾತಿಯನ್ನು ದಯವಿಟ್ಟು ಬಿಟ್ಟುಕೊಡಿ ಅಂತ. ಇಲ್ಲ, ಖಂಡಿತವಾಗಿ ಹಾಗೆ ಸಿಕ್ಕಿಲ್ಲ. ಆ ಪ್ರಯತ್ನ ನಡೆದಿದೆ. ಅದು ಎಷ್ಟರ ಮಟ್ಟಿಗೆ ಪ್ರಗತಿ ಆಗಬೇಕೋ ಅದು ಇನ್ನೂ ಆಗಲಿಲ್ಲ. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಒಂದಷ್ಟು ಪ್ರಯತ್ನಗಳು ನಡೆದಿದೆ. ಇದರದ್ದು ವೇಗ ಇನ್ನೂ ಹೆಚ್ಚಾಗಬೇಕು ಅಂತ ವಿಶ್ವಸಂಸ್ಥೆ ಕೂಡ ಈ ಸಲ ಮಹಿಳೆಯ ದಿನಾಚರಣೆಗೆ ಒಂದು ಸಂದೇಶವನ್ನು ಕೊಟ್ಟಿದೆ. ಜೆಂಡರ್ ಈಕ್ವಾಲಿಟಿ ಅನ್ನುವಂಥದ್ದು ಮಹಿಳೆಯರಿಗೆ ಸಿಗಬೇಕಾಗಿರುವ ಸಮ್ಮಾನಗಳು ಇನ್ನೂ ಹೆಚ್ಚು ವೇಗ ಮತ್ತು ತ್ವರಿತಗತಿನಲ್ಲಿ ಆಗಬೇಕು. ರಾಜಕೀಯ ಮೀಸಲಾತಿ ಇನ್ನೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಗತಿ ಹೊಂದಬೇಕು. ರಾಜಕೀಯದಲ್ಲಿರುವ ಪುರುಷರಿಗೆ ಮಹಿಳೆಯರ ಒಂದು ಉತ್ಥಾನ ಅಂತ ನಾವೇನು ಕರಿತೀವಿ ಅದನ್ನು ಮಾಡುವಂತಹ ಶಿಕ್ಷಣ ಬಹಳ ಇನ್ನೂ ಬೇಕಾಗಿದೆ ಅವರಿಗೆ. ಮಹಿಳೆಯರನ್ನು ಗ್ರಾಸ್ ರೂಟ್ ಲೆವೆಲಿಂದ ಅವರು ಬೆಳೆಸುವಂಥ ಅದಕ್ಕೆ ಪೂರಕವಾಗಿರಬೇಕು ಅನ್ನುವಂಥದ್ದು ಕೂಡ ಅವಶ್ಯಕತೆ ಇದೆ. ನಲ್ಲಿ ಇನ್ನೂ 50 ಬಂದಿಲ್ಲ. ಈಗ 33 ನಮಗೆ ಈ ಸಲ ರಿಸರ್ವೇಷನ್ ಕನ್ಫರ್ಮ್ ಆದರೆ ಡಿಲಿಮಿಟೇಷನ್ ಮಾಡಿ ಮುಂದಿನ ಹಂತ ಮಹಿಳೆಯರ ಹೋರಾಟ 50%ಗೆ ಇರುತ್ತೆ.
ಮಹಿಳಾ ದಿನಾಚರಣೆ ಶುಭಾಶಯಗಳು ಹೇಳ್ತೀನಿ. ಒಟ್ಟಲ್ಲಿ ನಿಜವಾಗ್ಲೂ ಹೆಣ್ಮಕ್ಳು ನಿಜವಾಗ್ಲೂ ಪ್ರತಿಯೊಂದರಲ್ಲೂ ಸ್ಪೋರ್ಟ್ಸಲ್ಲಾಗಲಿ ಮನೆಯಲ್ಲಾಗಲಿ ಪ್ರತಿಯೊಂದು ಹೆಣ್ಣುಮಕ್ಳು ನಿಜವಾಗ್ಲೂ ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ. ಹಾಗೆ ಎಜುಕೇಷನ್ ಆಗಲಿ ನಿಜವಾಗ್ಲೂ ಖುಷಿಯಾಗುತ್ತೆ. ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಮಗು ಒಳ್ಳೆ ಇದು ಸ್ಪೋರ್ಟ್ಸಲ್ಲಿ ತುಂಬ ಚೆನ್ನಾಗಿ ಹೆಸರು ತೊಗೊಂಡಿದೆ. ನಮಗೆಲ್ಲ ಖುಷಿಯಾಗುತ್ತೆ. ನಮ್ಮ ಮನೆ ಮಗಳು ತಗೊಂಡಿದ್ದಾಳೆ ಅನ್ನೋಷ್ಟು ನಮಗೆ ತುಂಬ ಆನಂದ ಆಗ್ತಾಯಿದೆ. ಇದೇ ಥರ ಹೆಣ್ಮಕ್ಳು ಪ್ರತಿಯೊಬ್ಬರು ಗ್ರಾಮೀಣ ಪ್ರದೇಶದಲ್ಲಿ ಈ ಥರನೇ ಮುಂದೆ ನುಗ್ಗಿ ಸ್ಪೋರ್ಟ್ಸಲ್ಲಾಗಲಿ ಎಜುಕೇಷನಲ್ಲಿ ಹಾಗೆ ಪ್ರತಿಯೊಂದರಲ್ಲೂ ಹೀಗೆ ಮುಂದೆ ಬರಬೇಕು ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ನಮಸ್ತೆ.